Dear students, today we discuss about 10th class second language English question paper. ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ದಿನ SSLC ದ್ವಿತೀಯ ಭಾಷೆ ಪ್ರಶ್ನೆ ಪತ್ರಿಕೆ ವಿಶ್ಲೇಷಣೆಯನ್ನು ನೋಡಿಕೊಂಡು ಬರೋಣ. ಈ 24/9/2020 ನಡೆದಿರುವಂಥ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಇದು ಆಗಿದ್ದು ದ್ವಿತೀಯ ಭಾಷೆ ಇಂಗ್ಲಿಷ್ ಪತ್ರಿಕೆ ಆಗಿದೆ. ಇಲ್ಲಿ ಸಬ್ಜೆಕ್ಟ್ ಕೋಡ್ 31E ಆಗಿರುವಂಥದ್ದು, ಹಾಗೆ ಇದು 80 ಅಂಕಗಳ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಆಗಿದೆ. ಈ ಒಂದು ಫಸ್ಟ್ ಪಾರ್ಟ್ನಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್, ಈ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳನ್ನು ಅವರು ಕೇಳಿರುವಂಥದ್ದು. ಇದರಲ್ಲಿ 4 ಪ್ರಶ್ನೆಗಳಿವೆ, ಪ್ರತಿ ಪ್ರಶ್ನೆಗೆ 1 ಅಂಕಗಳಂತೆ ಇರುವಂಥ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಇದೆ. ರೀಡ್ ದ ಗಿವನ್ ಕನ್ವರ್ಜೇಷನ್ ಆ್ಯಂಡ್ ಚೂಸ್ ದ ಕರೆಕ್ಟ್ ಇನ್ಫಿನಿಟಿವ್ನ ಚೂಸ್ ಮಾಡಬೇಕಾಗಿರುವಂಥದ್ದು ಇದರಲ್ಲಿದೆ. ಇಲ್ಲಿ ಇಬ್ಬರ ಮಧ್ಯದಲ್ಲಿನ ಡಿಸ್ಕಷನ್ ಇರುವಂಥದ್ದು. ಪ್ರಕೃತಿ, ಹೌ ಆರ್ ಯು ಸುಶೀಲಾ? ಸುಶೀಲಾ, ಐ ಆಮ್ ಫೈನ್ ಥ್ಯಾಂಕ್ ಯು. ಪ್ರಕೃತಿ, ಡಿಡ್ ಯು ವಾಚ್ ದ ಫಸ್ಟ್ ODI ಬಿಟ್ವೀನ್ ಇಂಡಿಯಾ ಆ್ಯಂಡ್ ಆಸ್ಟ್ರೇಲಿಯಾ? ಸುಶೀಲಾ, ನೋ ಬಟ್ ಐ ಆಮ್ ಪ್ಲ್ಯಾನಿಂಗ್ ಟು ಸಿ ದ ಸೆಕೆಂಡ್ ODI ಎಟ್ ಚಿನ್ನಸ್ವಾಮಿ ಸ್ಟೇಡಿಯಂ ದಿಸ್ ಸಾಟರ್ಡೆ. ಪ್ರಕೃತಿ, ಗುಡ್, ಪ್ಲೀಸ್ ಗೋ ಅಲಾಂಗ್ ವಿತ್ ಯುವರ್ ಫ್ಯಾಮಿಲಿ. ಹಿಯರ್ ದ ಕರೆಕ್ಟ್ ಇನ್ಫಿನಿಟಿವ್ ಈಸ್ ಟು ಸಿ. ಸಿ ಆಪ್ಷನ್ ಈಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಸೆಕೆಂಡ್ ಒನ್, read the given conversation and choose the language function for the underlined sentence. ಇಲ್ಲಿ ಅಂಡರ್ಲೈನ್ ಸೆಂಟೆನ್ಸ್ಗೆ ಲ್ಯಾಂಗ್ವೇಜ್ ಫಂಕ್ಷನ್ನ ಕಂಡುಹಿಡಿಬೇಕಾಗಿರುವಂಥದ್ದು. ವಿವೇಕ್, ಹಲೋ ತಿಲಕ್, ವಾಟ್ ಆರ್ ಯು ಡೂಯಿಂಗ್ ನೌ? ತಿಲಕ್, ಐ ಆಮ್ ಡೂಯಿಂಗ್ ಮೈ ಪೋಸ್ಟ್ ಗ್ರ್ಯಾಜುಯೇಷನ್ ಇನ್ ಇಂಗ್ಲೀಷ್. ವಿವೇಕ್, ಈಸ್ ಇಟ್, ಕುಡ್ ಯು ಪ್ಲೀಸ್ ಟೀಚ್ ಮೀ ಸಮ್ ಗ್ರಾಮೆಟಿಕಲ್ ಸ್ಟ್ರಕ್ಚರ್ಸ್ ಇನ್ ಇಂಗ್ಲೀಷ್ ಲ್ಯಾಂಗ್ವೇಜ್? ಹಿಯರ್ ಇಸ್ ದ ಅಂಡರ್ಲೈನ್ಡ್ ವರ್ಡ್. ಇಲ್ಲಿ ಅಂಡರ್ಲೈನ್ ಮಾಡಿರುವಂಥ ವರ್ಡು ಇದು ಆಗಿದೆ. ತಿಲಕ್, ಓಕೆ ಮೈ ಡಿಯರ್ ಫ್ರೆಂಡ್. ಹಿಯರ್ ಇಸ್ ದ ಕರೆಕ್ಟ್ ಆನ್ಸರ್ ಎ, ರಿಕ್ವೆಸ್ಟ್. ಅಂಡರ್ಲೈನ್ ವರ್ಡು ರಿಕ್ವೆಸ್ಟ್ ಆಗಿ ಲ್ಯಾಂಗ್ವೇಜ್ ಫಂಕ್ಷನ್ ಬರುವಂಥದ್ದು ಆಗಿದೆ. ನೆಕ್ಸ್ಟು ಥರ್ಡ್ ಕ್ವಶನ್, ಫಿಲ್ ಇನ್ ದ ಬ್ಲ್ಯಾಂಕ್ ಚೂಸಿಂಗ್ ದ ಸುಟೇಬಲ್ ಮಾಡೆಲ್ ಆಕ್ಸಿಲರಿ. ಮಾಡೆಲ್ ಆಕ್ಸಿಲರಿನ ಸೆಲೆಕ್ಟ್ ಮಾಡಬೇಕಾಗಿರುವಂಥದ್ದು. ಬೀಯಿಂಗ್ ದ ಸಿಟಿಜನ್ಸ್ ಆಫ್ ಇಂಡಿಯಾ ವಿ ಡ್ಯಾಶ್ ಕೀಪ್ ಅವರ್ ಕಂಟ್ರಿ ಕ್ಲೀನ್ ಆ್ಯಂಡ್ ತಿಂಡಿ. ಹಿಯರ್ ಈಸ್ ದ ಕರೆಕ್ಟ್ ಆನ್ಸರ್, ವಿ ಮಸ್ಟ್ ಕೀಪ್ ಈಸ್ ದ ಕರೆಕ್ಟ್ ಆನ್ಸರ್. ಫೋರ್ತ್ ಒನ್, ರೀಡ್ ದ ಕನ್ವರ್ಜೇಷನ್ ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಕರೆಕ್ಟ್ ಇಫ್ ಕ್ಲಾಸ್ ಚೂಸಿಂಗ್ ಫ್ರಮ್ ದ ಗಿವನ್ ಅಲ್ಟರ್ನೇಟಿವ್. ಈ ಗಿವನ್ ಅಲ್ಟರ್ನೇಟಿವ್ನಲ್ಲಿ ಇಫ್ ಕ್ಲಾಸ್ನ ಹಾಕಬೇಕಾಗಿರುವಂಥದ್ದು. ಸವಿತಾ, did you go to the Bharatanatyam program? Madhura, yes, I had been with my family. It was fantastic. Savita, if you had called me, I dash joined you. Here is the correct answer D, would have joined you. Next, second main, fifth question, do as directed. They asked 12 questions, each questions are 1 marks. Combine the word in column A with its collocative word in column B. Column A, March. Here is the collocative word. Correct answer is past. Is the correct answer. Sixth one, which one of the following words has 2 syllables? 2 syllables ಇರುವಂಥ ವರ್ಡು ಯಾವುದು? ಆನ್ಸರ್, ಹೋಮೋಫೋನ್, ಸ್ಕೂಲ್, ಯೆಸ್ಟರ್ಡೇ. ಹಿಯರ್ ಈಸ್ ದ ಕರೆಕ್ಟ್ ಆನ್ಸರ್. ಆನ್ಸರ್ ಈಸ್ ದ 2 syllable. ನೆಕ್ಸ್ಟ್ ಸೆವೆಂತ್ ಒನ್, ಗಿವ್ 1 word answer for the following. A type of small deer which has large beautiful eyes. Gazelle. Eighth one, fill in the blank with the most appropriate homophone given in the bracket. My grandmother knew many dash TALES tales which she told every now and then. Correct answer, tales. TALES tales is the correct answer. Next, ninth one, write the correct question tag. Abhinava scored a goal in the football match.
Did not he? Next, 10th question. Read the following conversation and change the underlined sentence into passive voice. Suman, hello Prakash, where are you? Where are your friends? Prakash, hi Suman, they are playing kabaddi. Underlined word is they are playing kabaddi. They are playing kabaddi ಅನ್ನೋದು ಅಂಡರ್ಲೈನ್ ಮಾಡಿರುವಂಥ ವರ್ಡ್ ಆಗಿದೆ. Kabaddi is being played by them. Next, frame a question to get the underlined word as answer. ಈ ಅಂಡರ್ಲೈನ್ ವರ್ಡ್ ಅನ್ನ ಆನ್ಸರ್ ಆಗಿ ಬರುವಂಥ ಕ್ವಶನ್ನ ಫ್ರೇಮ್ ಮಾಡಬೇಕಾಗಿರೋದು. The religion teaches liberty, equality and fraternity. Answer is, what does the religion teach? Next, 12th, combine the following sentence using to. The bag is heavy, I cannot lift it. The bag is heavy, I cannot lift it. Here, the bag is too heavy for me to lift it. To. Write the correct form of the verb given in bracket and fill in the blank. Daily Lakshmi dash in the bracket be plus go in a car to reach her office in time. Answer is going. B ಅನ್ನ B plus go ನ is going ಮಾಡಬೇಕು. 14th, fill in the blank with appropriate preposition. Ramesh was confined bed because of fever. 2. Fill in the blank using suitable linker. Anaga was teaching his son about living dash non-living things. Use the suitable linker. Linker is and. Living and non-living things. Fill in the blank with the correct phrasal verb. The guest gave dash away up the prize to the winners. Away is the correct answer. Third one, the following paragraph has 2 errors. Edit the paragraph and rewrite in the answer booklet. Clues are given. When Aryabhatta, the first Indian-built satellite, was launched in April 1975, India entered a space age. Article to be corrected, verb from form to be corrected. Here article the built. Built. Fourth main, answer the following question 2 or 3 sentences each. What values can we learn from the lesson? There is a girl by the tracks. ಈ ಕ್ಲೂಗಳನ್ನೆಲ್ಲ ಯೂಸ್ ಮಾಡಿಕೊಂಡು ಆ ಒಂದು ದೇರ್ ಈಸ್ ಎ ಗರ್ಲ್ ಬೈ ದ ಟ್ರ್ಯಾಕ್ ಪೋಯಮ್ ಲೆಸನ್ಗೆ ಸಂಬಂಧಿಸಿದಂಥ ಆನ್ಸರ್ನ ಬರೆದಿದ್ದೆ ಆದಲ್ಲಿ ಫುಲ್ ಮಾರ್ಕ್ಸು ಇಲ್ಲಿ ದೊರೆಯುತ್ತವೆ. ಹೌ ಡಿಡ್ ಗಾಂಧೀಜಿ ಆ್ಯಂಡ್ ಡಾಕ್ಟರ್ B.R. ಅಂಬೇಡ್ಕರ್ ಟ್ರೈ ಟು ವೈಪ್ ಔಟ್ ಕ್ಯಾಸ್ಟ್ ಡಿಫ್ರೆನ್ಸಸ್. ಈ ಕ್ಯಾಸ್ಟ್ ಡಿಫ್ರೆನ್ಸಸ್ಗಾಗಿ ಗಾಂಧೀಜಿ ಮತ್ತು ಅಂಬೇಡ್ಕರ್ ಅವರ ಬಗ್ಗೆ ಇಲ್ಲಿ ಇದಿಷ್ಟೆಲ್ಲ ಸೇರಿಸಿಕೊಂಡು ಸೆಂಟೆನ್ಸ್ ಮಾಡಿ ಬರೆದಿದ್ದೆ ಆದಲ್ಲಿ ಪೂರ್ತಿಯಾಗಿರುವಂಥ 2 ಅಂಕಗಳು ಸಂಪಾದನೆ ಆಗ್ತವೆ. 20. How can we say that Satish Gujral became popular with the able support of his father? ಇಷ್ಟೆಲ್ಲ ಈ ಒಂದು ಸೆಂಟೆನ್ಸ್ಗಳನ್ನು ಸೇರಿಸಿ ಬರೆದಿದ್ದೆ ಆದಲ್ಲಿ ಪೂರ್ತಿಯಾಗಿರುವಂಥ ಅಂಕಗಳು ದೊರೆಯುತ್ತವೆ. ಹೂ ವಿಲ್ ಬಿ ಹೆಡ್ ಹಂಟೆಡ್ ಬೈ ದ ಫೈನಾನ್ಸಿಯಲ್ ಇನ್ಸ್ಟಿಟ್ಯೂಷನ್ ಆ್ಯಂಡ್ ಫಾರ್ಮಾಕ್ಯೂಟಿಕಲ್ ಇಂಡಸ್ಟ್ರೀಸ್ ವೈ? ಇಲ್ಲೂ ಸಹ ಇಷ್ಟೆಲ್ಲ ಬರ್ಕೊಂಡು ಬಂದಾದರೆ ಪೂರ್ತಿಯಾಗಿರುವಂಥ ಅಂಕಗಳು ದೊರೆಯುತ್ತವೆ.
ನೆಕ್ಸ್ಟ್ 22, ವಾಟ್ ವಾಸ್ ದ ಸ್ಪೆಷಲ್ ಗಿಫ್ಟ್ ಪೊಸೆಸ್ಡ್ ಬೈ ದ ಜಾರ್ಜ್ ಪ್ಲೇಯರ್, ಹೌ ಡಿಡ್ ಇಟ್ ಚೇಂಜ್ ಹಿಜ್ ಫೀಲಿಂಗ್ಸ್. ಇಲ್ಲೂ ಸಹ ಈ ಒಂದು ಜಾರ್ಜ್ ಪ್ಲೇಯರ್ನ ಬಗ್ಗೆ ಇಲ್ಲಿ ಬರಿಬೇಕಾಗಿರುವಂಥದ್ದು ಇಷ್ಟಿದೆ. ನೆಕ್ಸ್ಟು ವಾಟ್ ಕ್ಯಾನ್ ವಿ ಲರ್ನ್ ಫ್ರಮ್ ದ ಲೆಸನ್ ನಾರಾಯಣಪುರ ಇನ್ಸಿಡೆಂಟ್. ಆರ್ ಕ್ವಶನ್ನಲ್ಲಿ ವಿತ್ ಜೀಲ್ ಆ್ಯಂಡ್ ಡೆಟರ್ಮಿನೇಷನ್ ವಿ ಕ್ಯಾನ್ ಅಚೀವ್ ಎನಿಥಿಂಗ್, ಹೌ ಡೂ ವಿ ರಿಲೇಟ್ ದಿಸ್ ವಿತ್ ದ ಲೈಫ್ ಆಫ್ ಡಿಕ್ಕಿ ಡಾಲ್ಮಾ. ಇದಕ್ಕೆ ಸಂಬಂಧಿಸಿದಂಥ 2 ಪ್ರಶ್ನೆಗಳಿಗೆ ಆನ್ಸರ್ಗಳು ಈ ರೀತಿಯಾಗಿ ಇರುವಂಥ ಕ್ಲೂಸ್ಗಳನ್ನು ಯೂಸ್ ಮಾಡಿಕೊಂಡು ಸೆಂಟೆನ್ಸ್ನ ಮಾಡಿ ಬರೆದಿದ್ದೆ, ಆದಲ್ಲಿ ಪೂರ್ತಿ ಅಂಕಗಳು ದೊರೆಯುತ್ತವೆ. ನೆಕ್ಸ್ಟ್ 24th, ವಾಟ್ ಡಿಡ್ ಹನೀಫ್ ಆ್ಯಂಡ್ ಹಿಜ್ ಬ್ರದರ್ ಲರ್ನ್ ಫ್ರಮ್ ದ absence of their mother from home. Here also they asked alternative question. Or what was the challenge of the first moon star, why did Vengia refuse to obey him. ಈ 2 ಪ್ರಶ್ನೆಗಳಿಗೂ ಸಹ ಇಲ್ಲಿರುವಂಥ ಆನ್ಸರ್ ಕ್ಲೂಸ್ಗಳನ್ನು ಉಪಯೋಗಿಸಿಕೊಂಡು ಆನ್ಸರ್ ಬರೀಬೇಕಾಗಿರುವಂಥದ್ದು. ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಇನ್ 5 or 6 ಸೆಂಟೆನ್ಸ್ ಈಚ್. ಇಲ್ಲೂ ಸಹ ವೈ ಡಿಡ್ ಯು ಥಿಂಕ್ ದ ರೆಸ್ಪಾನ್ಸ್ ಆಫ್ ದ ಆರ್ಟಿಸ್ಟ್ ವಾಜ್ ಅನ್ಯೂಜುವಲ್. ಇದಕ್ಕೆ ಸಂಬಂಧಿಸಿದಂಥ ಆನ್ಸರು ಈ ರೀತಿಯಾಗಿ ಬರ್ಕೊಂಡು ಬರಬೇಕಾಗಿರುವಂಥದ್ದು. ನೆಕ್ಸ್ಟು 26th, ಹೌ ಡು ಯು ವೇವ್ ದ ಟೆಕ್ನಾಲಜಿಕಲ್ ಡೆವಲಪ್ಮೆಂಟ್ ಆ್ಯಂಡ್ ಫಿಸಿಕಲ್ ಬ್ಯೂಟಿ ಆಫ್ ಇಂಡಿಯಾ ಆ್ಯಸ್ ಡಿಸ್ಕ್ರೈಬ್ಡ್ ಇನ್ ದ ಪೋಯಮ್ ದ ಸಾಂಗ್ ಆಫ್ ಇಂಡಿಯಾ. ಇಲ್ಲೂ ಸಹ ಈ ರೀತಿಯಾಗಿ ಇರುವಂಥ ಕ್ಲೂಸ್ಗಳನ್ನು ಯೂಸ್ ಮಾಡಿಕೊಂಡು ಆನ್ಸರ್ ಬರೀಬೇಕಾಗಿರುವಂಥದ್ದು. ನೆಕ್ಸ್ಟು 6th ಮೇನಲ್ಲಿ ರೀಡ್ ದ ಫಾಲೋವಿಂಗ್ ಎಕ್ಸ್ಟ್ರಾಕ್ಟ್ಸ್ ಆ್ಯಂಡ್ ಆನ್ಸರ್ ದ ಕ್ವಶನ್ಸ್ ದಟ್ ಫಾಲೋ. ಎಕ್ಸ್ಟ್ರಾಕ್ಟ್ಸ್: ಆಸ್ ದ ನೈಟ್ ಅಡ್ವಾನ್ಸ್ಡ್ ಆ್ಯಂಡ್ ದ ಸೈಲೆನ್ಸ್ ಡಿಪೆಂಡೆಡ್ ಹಿಸ್ ಹಾರ್ಟ್ ಬೀಟ್ ಫಾಸ್ಟರ್, ಹೂ ಡಸ್ ಹಿ ರೆಫರ್ ಟು? ಹಿ ರೆಫರ್ ಟು ಸ್ವಾಮಿ. ವೇರ್ ವಾಸ್ ಹಿ? He was in his father's office room. Why did his heart beat faster? He remembered all the stories of devils and goats and was scared. 28th, why should one man have the leaves of 50 in his hands? Who is the speaker? Here speaker is Dejo. Who does one man stand for? Columbus. What does the speaker mean? Diageo and other crew wished to return home, but Columbus had refused their demand, so they had become disappeared. He signed the deed and took the money, but refused to take more than the amount agreed upon. Who does he refer to? He referred to Don Aslamo. How much money did he take? $1,200. Why did he refuse to take more amount? He was a man of principles. Next 30th. There won't be any calendar. There won't be any clock. Name the poem from which these lines are taken. These lines are taken from off to outer space tomorrow morning. What does there stand for? There stand for outer space. Why would not there be any calendars and clocks? There is no concept of time in space. Given below is the profile. Write a paragraph using the same. ಇಲ್ಲಿ ಇರುವಂತಹವುಗಳನ್ನು ಯೂಸ್ ಮಾಡಿಕೊಂಡು ಒಂದು ಪ್ರೊಫೈಲ್ ರೈಟಿಂಗ್ನ ಮಾಡಬೇಕಾಗಿರುವಂಥದ್ದು. ಆ ಪ್ರೊಫೈಲ್ ರೈಟಿಂಗ್ನ ಮಾಡಿದ್ದೆ ಅದರಲ್ಲಿ ಪೂರ್ತಿಯಾಗಿರುವಂಥ ಅಂಕಗಳು ಸಿಗ್ತವೆ. ನೆಕ್ಸ್ಟ್ ಡೆವಲಪ್ ದ ಸ್ಟೋರಿ ಯೂಸಿಂಗ್ ದ ಕ್ಲೂಸ್ ಗಿವನ್ ಬಿಲೋ. ಈ ಕ್ಲೂಸ್ಗಳನ್ನು ಯೂಸ್ ಮಾಡಿಕೊಂಡು ಒಂದು ಸ್ಟೋರಿನ ಡೆವಲಪ್ ಮಾಡಬೇಕಾಗಿರುವಂಥ ಇಲ್ಲೆಲ್ಲ ಕ್ಲೂಸ್ಗಳಿದ್ದಾವೆ, ಈ ಕ್ಲೂಸ್ಗಳನ್ನು ಬಳಸಬೇಕಾಗಿರುವಂಥದ್ದು. ನೆಕ್ಸ್ಟು ಸ್ಟಡಿ ದ ಪಿಕ್ಚರ್ ಗಿವನ್ ಬಿಲೋ. ಇಲ್ಲಿ ಒಂದು ಪಿಕ್ಚರ್ ಇದೆ, ಈ ಪಿಕ್ಚರ್ನ ರೀಡ್ ಮಾಡಿ ಆ ಒಂದು ಕ್ವಶನ್ಗಳಿಗೆ ಇದು ಪಿಕ್ಚರ್ನ ರೀಡ್ ಮಾಡಿ ಆನ್ಸರ್ನ ಬರಿಬೇಕಾಗಿರುವಂಥದ್ದು ಇದರಲ್ಲಿದೆ. ಇಲ್ಲಿ ಡಿಸ್ಕ್ರಿಪ್ಷನು, ಲ್ಯಾಂಗ್ವೇಜ್ ಅಕ್ಯುರೆನ್ಸಿಗೆ
ಅಂಕಗಳು ಇರುವಂಥದ್ದಿದೆ. ನೆಕ್ಸ್ಟು ಕ್ವಿಟ್ ಫ್ರಮ್ ಮೆಮೊರಿ, ಈ ಒಂದು ಪೋಯಮ್ ಮೆಮೊರೈಸೇಷನ್ ಇರುವಂಥ ಪೋಯಮ್ನ ಇಲ್ಲಿ ಈಜ್ ಸ್ಕೆಪ್ಚರ್ ಶೋಸ್ ಆರ್ ಮೈ ಡೇ ಆರ್ ಇವೆರಡರಲ್ಲಿ ಒಂದು ಪೋಯಮ್ನ ಬರ್ಕೊಂಡು ಬರಬೇಕಾಗಿರುವಂಥದ್ದು. ಇಲ್ಲಿದೆ ಪೋಯಮ್. ಫಸ್ಟ್ ಪೋಯಮ್ಗೆ ಆನ್ಸರ್ ಇರುವಂಥದ್ದು, ನೆಕ್ಸ್ಟು ಸೆಕೆಂಡ್ ಪೋಯಮ್ಗೆ ಆನ್ಸರ್ ಇರುವಂಥದ್ದು. ರೀಡ್ ದ ಫಾಲೋಯಿಂಗ್ ಪ್ಯಾಸೇಜ್ ಆ್ಯಂಡ್ ಆನ್ಸರ್ ದ ಕ್ವಶನ್ ದಟ್ ಫಾಲೋ. ಈ ಒಂದು ಪ್ಯಾಸೇಜ್ನ ಪೂರ್ತಿಯಾಗಿ ಓದಿಕೊಂಡು ಇಲ್ಲಿ ಕೆಳಗಡೆ ಕೊಟ್ಟಿರುವಂಥ ಪ್ರಶ್ನೆಗಳಿಗೆ ಆನ್ಸರ್ ಬರೀಬೇಕಾಗಿರುವಂಥದ್ದು. ನೆಕ್ಸ್ಟ್ ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ ಇನ್ ಅಬೌಟ್ 8 to 10 ಸೆಂಟೆನ್ಸ್. 8ರಿಂದ 10 ವಾಕ್ಯಗಳಲ್ಲಿ ಈ ಒಂದು ಪ್ರಶ್ನೆಗಳಿಗೆ ಆನ್ಸರ್ ಬರೀಬೇಕಾಗಿರುವಂಥದ್ದು. ರೈಟ್ ಆನ್ ಎಸ್ಸೆ ಆನ್ ಎನಿ ಒನ್ ಆಫ್ ದಿ ಫಾಲೋವಿಂಗ್ಸ್. ಇದರಲ್ಲಿ 3 ಕೊಟ್ಟಿದ್ದಾರೆ. ಈ 3ಯಲ್ಲಿ ಯಾವುದಾದ್ರೂ ಒಂದನ್ನು ಎಸ್ಸೆ ಬರೀಬೇಕಾಗಿರುವಂಥದ್ದು. ಕೋ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಇನ್ ಸ್ಕೂಲ್ಸ್, ಏರ್ ಪೊಲ್ಯೂಷನ್, ಗ್ರೀನರ್ ದ ವರ್ಲ್ಡ್, ಹ್ಯಾಪಿಯರ್ ದ ಲೈಫ್. ಇದಕ್ಕೆ 6ರಿಂದ 8 ಪಾಯಿಂಟ್ಸ್ಗಳಲ್ಲಿ ಆನ್ಸರ್ ಬರಬೇಕಾಗಿರುವಂಥದ್ದು. ಜೊತೆಗೆ ಲ್ಯಾಂಗ್ವೇಜ್ ಎಕ್ಯುರೆನ್ಸಿಗಳನ್ನು ನೋಡಿ ಇಲ್ಲಿ ಅಂಕಗಳು ನಿಗದಿಯಾಗುವಂಥದ್ದು. ರೈಟ್ ಎ ಲೆಟರ್ ಯೂಸಿಂಗ್ ದ ಇನ್ಫಾರ್ಮೇಷನ್ ಗಿವನ್ ಬಿಲೋ. ಇಲ್ಲಿ ಒಂದು ಕೊಟ್ಟಿರುವಂಥ ಇನ್ಫಾರ್ಮೇಷನ್ಗಳನ್ನು ಯೂಸ್ ಮಾಡಿಕೊಂಡು ಲೆಟರ್ ಬರೀಬೇಕಾಗಿರುವಂಥದ್ದು. ಹಾಗೆ ಅಥವಾ ರೈಟ್ ಎ ಲೆಟರ್ ಟು ದ ಚೇರ್ಪರ್ಸನ್ KPTCL ಬೆಂಗಳೂರು ಟು ಅಟೆಂಡ್ ಯುವರ್ ಸ್ಕೂಲ್ ಡೇ ಸೆಲೆಬ್ರೇಷನ್ ಆ್ಯಸ್ ದ ಚೀಫ್ ಗೆಸ್ಟ್. ಇದು ಸಹ ಲೆಟರ್ ಇವೆರಡರಲ್ಲಿ ಒಂದು ಲೆಟರ್ ಬರೀಬೇಕಾಗಿರುವಂಥದ್ದು. ಇದರಲ್ಲಿರುವಂಥ ಫಾರ್ಮೆಟು ಮ್ಯಾಟ್ರ್ ಆ್ಯಂಡ್ ಲ್ಯಾಂಗ್ವೇಜ್ಗೆ ಸಂಬಂಧಿಸಿದಂತೆ ಅಂಕಗಳು ನಿಗದಿಯಾಗಿರುವಂಥ. ಈ ಫಾರ್ಮೆಟಿಗೆ 2 ಅಂಕಗಳಿದ್ದರೆ ಮ್ಯಾಟ್ರ್ ಆ್ಯಂಡ್ ಲ್ಯಾಂಗ್ವೇಜ್ಗೆ 3 ಅಂಕಗಳು, ಒಟ್ಟು 5 ಅಂಕಗಳು ಇಲ್ಲಿ ನಿಗದಿಯಾಗಿರುವಂಥ ಅಂಕಗಳು ಆಗಿದ್ದಾವೆ.